ಹಂಪಿಯಲ್ಲಿ ರಾಜರು ಹೇಗೆ ಬರ್ತಾ ಇದ್ರು? ಹಂಪಿಯಲ್ಲಿ ಅಷ್ಟೊಂದು ಕಟ್ಟಡಗಳಿವೆ. ಅದರಲ್ಲಿ ಎಲ್ಲಿ ಸಭೆಗಳು ನಡೀತಾ ಇದ್ವು, ಎಲ್ಲಿ ಅಪರಾಧಿಗಳಿಗೆ ಶಿಕ್ಷೆಗಳನ್ನು ಕೊಡ್ತಾ ಇದ್ರು, ಅದನ್ನೆಲ್ಲ ಇವತ್ತು ನಾನು ನಿಮಗೆ ತೋರಿಸ್ತೀನಿ ಬನ್ನಿ. ಹಂಪಿ ಅಂದ್ರೆ ಮೊದಲ ನೆನಪಿಗೆ ಬರೋದು ವಿಜಯನಗರ ಸಾಮ್ರಾಜ್ಯ. ಆ ರಾಜ್ಯವನ್ನು ಆಳಿದ ಅರಸರ ನೆನಪಿಗೆ ಬರ್ತಾರೆ. ಮುತ್ತು ರತ್ನಗಳನ್ನು ಬೀದಿಗಳಲ್ಲಿ ಮಾರುವುದು ನೆನಪಿಗೆ ಬರುತ್ತೆ. ಹಿರಿದಾದ ದೇವಸ್ಥಾನಗಳು ನೆನಪಿಗೆ ಬರುತ್ತೆ. ಕಣ್ಣಿಗೆ ಕಾಣದಷ್ಟು ದೊಡ್ಡದಾದ ಹಂಪಿಯ ಬೀದಿಗಳು ನೆನಪಿಗೆ ಬರುತ್ತೆ. ಹೀಗೆ ಹಲವಾರು ವಿಷಯಗಳು ಹಂಪಿ ಅಂದಕ್ಷಣ ನೆನಪಿಗೆ ಬರುತ್ತೆ. ಇದೇ ನೋಡಿ ಆ ಜಾಗ. ರಾಜರು ಅಪರಾಧಿಗಳಿಗೆ ಶಿಕ್ಷೆಗಳನ್ನು ಕೊಡ್ತಾ ಇದ್ದ ಸ್ಥಳ. ಇದರ ಜೊತೆಗೆ ಇಲ್ಲಿ ಇಂಪಾರ್ಟೆಂಟ್ ಮೀಟಿಂಗ್ ಕೂಡ ನಡೀತಾ ಇದ್ವು. ಇಡೀ ದಕ್ಷಿಣ ಭಾರತದ ಸಾಮ್ರಾಜ್ಯದ ಸಾಮಂತ ರಾಜರು ಇದರ ಮೇಲೇನೆ ಕೂರ್ತಾ ಇದ್ರು. ಈ ರಂಧ್ರಗಳು ಕಾಣ್ತಾ ಇವೆಲ್ಲ, ಇದರಲ್ಲಿ ಶ್ರೀಗಂಧದಿಂದ ಕೆತ್ತಿದ ಮರದ ದಿಮ್ಮಿಗಳನ್ನು ಅಳವಡಿಸಲಾಗಿತ್ತು. ಒಟ್ಟು 108 ಕಂಬಗಳಿಂದ ಇದು 2 ಅಂತಸ್ತಿನ ಮಹಡಿ ಅವಾಗಾಗಿತ್ತು. ಇನ್ನೊಂದು ಬಂದು ಸೀಕ್ರೆಟ್ ಚೇಂಬರ್. ಇದು ಎಷ್ಟು ಸೀಕ್ರೆಟ್ ಆಗಿದೆ ಅಂದ್ರೆ ಅಂದಿನ ಪ್ರವಾಸಿಗರನ್ನ ಕೂಡ ಒಳಗಡೆ ಬಿಟ್ಟಿದ್ದಿಲ್ಲ. ಇದು ಒಂದು ದೊಡ್ಡ ಮನೆ ಒಳಗಡೆ ಇದೆ, ನೀವು ಗಮನಿಸಬಹುದು. ಈಗ ಮನೆ ಬಿದ್ದು ಇದೀಗ ಸಪರೇಟ್ ಆಗಿ ನಮಗೆ ಕಾಣ್ತಾ ಇದೆ ಅಷ್ಟೇ. ಅಲ್ಲಿ ಶಿಕ್ಷೆಗಳನ್ನು ಕೊಡ್ತಾ ಇದ್ದ ಸ್ಥಳ ಮತ್ತು ಮೀಟಿಂಗ್ ಮಾಡ್ತಾ ಇದ್ರು. ಮತ್ತು ಇದು ಸೀಕ್ರೆಟ್ ಚೇಂಬರ್. ಇಲ್ಲಿಗೆ ರಾಜರು ಹೇಗೆ ಬರ್ತಾ ಇದ್ರು, ಆ ದಾರಿ ಒಂದು ಇರಬೇಕಲ್ಲ, ಅದು ಎಲ್ಲಿದೆ ಅನ್ನೋದನ್ನ ನಿಮಗೆ ತೋರಿಸ್ತೀನಿ ಈಗ. ಸೊ ಇದೇ ನೋಡಿ ರಾಜರ ಅರಮನೆ. ಈಗ ಸದ್ಯ ಬರೀ ಬುನಾದಿಯ ಅವಶೇಷಗಳಿಂದ ಮಾತ್ರ ಉಳಿದಿದೆ. ಇದಿಷ್ಟು ರಾಜರ ಅರಮನೆನೇ. ಹಾಗೆ ಇದು ಶ್ರೀಕೃಷ್ಣದೇವರಾಯನ ಅರಮನೆಯ ಬುನಾದಿ. ಈ ಅರಮನೆಗಳಲ್ಲಿನೇ ಸುಮಾರು 200 ವರ್ಷಗಳಿಂದ ರಾಜರು ತಮ್ಮ ಆಳ್ವಿಕೆಯನ್ನು ಆಳ್ತಾ ಇದ್ರು. ಇಲ್ಲಿಂದ ಅವರು ಕಿಂಗ್ಸ್ ಕೋರ್ಟ್ಗನಾಗಲಿ, ಮಹಾನವಮಿ ದಿಬ್ಬೆ ಹತ್ರನಾಗಲಿ, ಸೀಕ್ರೆಟ್ ಚೇಂಬರ್ಗಾಗಲಿ ಹೇಗೆ ಹೋಗ್ತಿದ್ರು ಅನ್ನೋ ದಾರಿಯನ್ನು ನನಗೆ ತೋರಿಸ್ತೀನಿ. ನೋಡಿ, ಇದೇ ನೋಡಿ ಆ ದಾರಿ. ರಾಜರು ಆನೆ ಮೇಲಿಂದ ಈ ದಾರಿ ಮೂಲಕನೇ ಬರ್ತಾ ಇದ್ರು. ಕಿರೀಟಗಳು, ಬಂಗಾರ, ವಜ್ರಗಳಿಂದ ತುಂಬಿ ತುಳುಕ್ತಾ ಇತ್ತು ಹಂಪಿ. ಹಂಪಿಯಲ್ಲಿ ಬರೀ ರಾಜರು ಮಾತ್ರ ಅಲ್ಲ, ಸಾಮಾನ್ಯ ಪ್ರಜೆಗಳು ಕೂಡ ಅಷ್ಟೈಶ್ವರ್ಯಗಳನ್ನು ತುಂಬಿಕೊಂಡಿದ್ರು. ಅಷ್ಟು ವೈಭವೋಪೇತವಾಗಿತ್ತು. ನೋಡಿ, ಇಲ್ಲೊಂದು ಬಾಗಿಲು ಕಾಣಿಸ್ತಾ ಇದೆಯಲ್ಲ, ಈ ಬಾಗಿಲು ಮುಖಾಂತರನೇ ಕೋಟೆ ಒಳಗಡೆ ಬರ್ತಿದ್ರು. ಈ ಬಾಗಿಲು ಆದ್ಕೊಳ್ಳೆ ಮತ್ತೆ ಒಂದು ಕೋಟೆ ಇದೆ. ಅಂದರೆ ಲೆಕ್ಕ ಹಾಕಿ ನೀವು ಈ ಸೆಕ್ಯೂರಿಟಿ ಸಿಸ್ಟಮ್ ಅನ್ನೋದು ಯಾವ ಪರಿ ಇತ್ತಂತ ಆ ಟೈಮಲ್ಲಿ ಊಹಿಸ್ಕೊಳ್ಳೋಕ್ಕೆ ಆಗಲ್ಲ. ಇಲ್ಲಿ ಜಸ್ಟ್ ಅರಮನೆಯಿಂದ ಇಲ್ಲಿಗೆ ಬರಬೇಕಂದ್ರೆ 3 ಕೋಟೆ ದಾಟಿ ಬರಬೇಕು. ಇನ್ನು ಬೇರೆ ರಾಜರು ಇಲ್ಲಿಗೆ ಬರಬೇಕಂದ್ರೆ ಇನ್ನೂ ಎಷ್ಟು ಕೋಟೆ ದಾಟಿ ಬರಬೇಕಿತ್ತೇನೋ, ಅಷ್ಟು ಸೆಕ್ಯೂರಿಟಿ ಇತ್ತು. ಅದು ದೊಡ್ಡ ದೊಡ್ಡ ಕೋಟೆಗಳು. ಮತ್ತೆ ಇನ್ನು ಈ ಪರಿ ಸೆಕ್ಯೂರಿಟಿ ಸಿಸ್ಟಮ್ ಇದ್ದಾಗ ಇನ್ಯಾರು ರಾಜರು ಬಂದು ದಾಳಿ ಮಾಡ್ತಾರ್ರಿ ಇಲ್ಲಿಗೆ? ದಾಳಿ ಮಾಡೋಕ್ಕೆ ಸಾಧ್ಯನೇ ಇಲ್ಲ, ದಾಳಿ ಮಾಡಿಲ್ಲ ಕೂಡ. ನೋಡಿ, ಈಗ ನಡ್ಕೊಂಡು ಹೋಗ್ಬೇಕಾರೆ ಈ ಪಕ್ಕದಲ್ಲೆಲ್ಲ ಈ ಬುನಾದಿಯ ಅವಶೇಷಗಳು ಕಾಣ್ತಾ ಇವೆಲ್ಲ, ಇವೆಲ್ಲ ಅಂದಿನ ಕಾಲದಲ್ಲಿ ದೊಡ್ಡ ದೊಡ್ಡ ಆಫೀಸ್ಗಳಾಗಿರ್ತಿದ್ವು. ಈ ಥರ ತಾಲೂಕು ಆಫೀಸರ್ ಆಗಿರಲಿ, ಮತ್ತು ಸೀಕ್ರೆಟ್ ಮೀಟಿಂಗ್ ಹಾಲ್ಸು, ಗನ್ಸು, ವೆಪನ್ಸು, ಗನ್ಸ್ ಇರಲಿಲ್ಲ, ವೆಪನ್ಗಳಿಡೋದಾಗಲಿ, ವಜ್ರ ವೈಡೂರುಗಳನ್ನು ಬಚ್ಚಿಡೋದಾಗಲಿ, ಸುಮಾರು ಸಾಕಷ್ಟು ಬಿಲ್ಡಿಂಗ್ಗಳಿವೆ. ರಾಜ್ಯಸಭೆಗೆ ರಾಜರು ಹೇಗೆ ಹೋಗ್ತಾ ಇದ್ರು, ಹಾಗೆ ಸೀಕ್ರೆಟ್ ಚೇಂಬರಿಂದ ಅರಮನೆಗೆ ಹೇಗೆ ಹೋಗ್ತಾ ಇದ್ರು, ಹೇಗೆ ಬರ್ತಾ ಇದ್ರು ಅನ್ನೋದು ಇನ್ನು ಕಂಪ್ಲೀಟ್ ಡೀಟೇಲ್ ಆಗಿ ಇನ್ನೊಂದು ವಿಡಿಯೋದಲ್ಲಿ ತೋರಿಸಿದ್ದೀನಿ. ಆ ವಿಡಿಯೋ ಲಿಂಕ್ ಕೂಡ ಕೆಳಗಡೆ ಕೊಟ್ಟಿರ್ತೀನಿ. ನಿಮಗೆ ಇಷ್ಟ ಆದರೆ ಆ ವಿಡಿಯೋ ಲಿಂಕ್ ಕೂಡ ನೋಡಿ. ಸೊ ಅದನ್ನು ನೋಡಿ ನೀವು ಈ ಸಾರಿ ಬಂದಾಗ ಹಂಪಿನ ಇದನ್ನೆಲ್ಲ ನೀವು ಕೂಡ ತಪ್ಪದೇ ನೋಡಿ. ಮತ್ತೊಂದು ಹೊಸ ವಿಡಿಯೋದೊಂದಿಗೆ ಮತ್ತೆ ಬರ್ತೀನಿ. ಅಲ್ಲಿವರೆಗೂ ಧನ್ಯವಾದಗಳು. ಟೇಕ್ ಕೇರ್, ಬಾಯ್.